Hello, my dear students. Welcome back to Information Communication Technology class. In this today's class, I'll be discussing with you regarding the computer ICT assignment. So, ಇವತ್ತಿನಿಂದಲೇ ICT assignment ಅಲ್ಲಿ you have to prepare a list of educational websites, reference books, research papers that are useful in education. ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಶಿಕ್ಷಣದ ವೆಬ್ಸೈಟ್ಗಳು ಮತ್ತು ರೆಫರೆನ್ಸ್ ಬುಕ್ಸ್ಗಳು ಮತ್ತು ಸಂಶೋಧನಾ ಲೇಖನಗಳು ಯಾವ್ಯಾವ ಇದಾವೆ ಅಂತ ಹೇಳ್ಬಿಟ್ಟು ನೀವು ಲಿಸ್ಟ್ ಔಟ್ ಮಾಡಬೇಕು. ಇದನ್ನ ನೀವು ಜರ್ನಲ್ ಅಥವಾ ರೆಕಾರ್ಡ್ ಬುಕ್ ಅಲ್ಲಿ ಬರೀರಿ. ಸೊ ನಾನು ಇಲ್ಲಿ ಕೆಲವೊಂದು ಎಜುಕೇಶನ್ ವೆಬ್ಸೈಟ್ಸ್ ತಗೊಂಡಿದ್ದೀನಿ, ಆಮೇಲೆ ಯಾವ ತರನಾದಂತ ರೆಫರೆನ್ಸ್ ಬುಕ್ಸ್ ಇರ್ತವೆ ಅಂತ ಹೇಳ್ಬಿಟ್ಟು ಲಿಸ್ಟ್ ಔಟ್ ಮಾಡಿದ್ದೀನಿ. ಆಮೇಲೆ ಕೆಲವು ರಿಸರ್ಚ್ ಪೇಪರ್ಸ್ ನ ತಗೊಂಡಿದ್ದೀನಿ. ಇದ್ರಲ್ಲಿ ನಾನು ನಿಮ್ಗೆ ಏನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ. ಇದು ನಿಮ್ಮ ಆಕ್ಟಿವಿಟಿ ಆಗಿರೋದ್ರಿಂದ ನೀವು ಎಜುಕೇಶನ್ ವೆಬ್ಸೈಟ್ಸ್ ಅಂದ್ರೆ ಇಂಟರ್ನೆಟ್ ಗೆ ಹೋಗ್ಬಿಟ್ಟು ಇದನ್ನ ಸರ್ಚ್ ಇಂಜನ್ ಬ್ರೌಸ್ ಮಾಡ್ಬಿಟ್ಟು ಎಜುಕೇಶನ್ ವೆಬ್ಸೈಟ್ಸ್ ಯಾವ್ಯಾವ ಇದಾವೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಸರ್ಚ್ ಮಾಡಿ ಬರೆಯುವಂತದ್ದಾಗಿದೆ. ಸಿನ್ಸ್ ಲಾಕ್ಡೌನ್ ಆಗಿರೋದ್ರಿಂದ ನಿಮಗೆ ಅನಾನುಕೂಲಗಳಿರೋದ್ರಿಂದ ಐ ಹ್ಯಾವ್ ಪ್ರಿಪೇರ್ಡ್ ಸಮ್ ದಿಸ್ ಒನ್ ಎಜುಕೇಶನ್ ವೆಬ್ಸೈಟ್ಸ್ ಅಂಡ್ ರೆಫರೆನ್ಸ್ ಬುಕ್ಸ್ ಅಂಡ್ ರಿಸರ್ಚ್ ಪೇಪರ್ಸ್ ದಟ್ ಆರ್ ಯೂಸ್ಫುಲ್ ಇನ್ ಎಜುಕೇಶನ್. ಸೊ ಇಲ್ಲಿ ಕೆಲವು ವೆಬ್ಸೈಟ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವೆಬ್ಸೈಟ್ಸ್ ಗಳು ಸುಮಾರು ಇದಾವೆ. ಮೋರ್ ದನ್ 100 ಎಜುಕೇಶನ್ ವೆಬ್ಸೈಟ್ಸ್ ಆದ್ರೆ ಕೆಲವು ಇಂಪಾರ್ಟೆಂಟ್ ಇರುವಂತಹ ಎಜುಕೇಶನ್ ವೆಬ್ಸೈಟ್ಸ್ ನಾನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಸೊ site4teacher.com ಅಂತ ಹೇಳ್ಬಿಟ್ಟು ವೆಬ್ಸೈಟ್ ಇದೆ ಅಂಡ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಟೀಚರ್ಸ್, ಸ್ಟೂಡೆಂಟ್ಸ್, ಎಜುಕೇಟರ್ಸ್ ಅಂಡ್ ಚಿಲ್ಡ್ರನ್ಸ್. And it provides various sites related to education. ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಇದರಲ್ಲಿ ಅನೇಕ ಮಾಹಿತಿಗಳು ಸಿಗ್ತವೆ. ಟೀಚರ್ಸ್ಗೆ ಶಿಕ್ಷಕರಿಗೆ ಸಂಬಂಧಪಟ್ಟಂತದ್ದು, ಆಮೇಲೆ ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರುವಂತದ್ದು ಅನೇಕ ಮಾಹಿತಿಗಳು ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ಅನೇಕ ಮಾಹಿತಿಗಳು ನಿಮ್ಗೆ sites4teacher.com ಅಲ್ಲಿ ಸಿಗುತ್ತೆ. ದೆನ್ www.meritnation.com ಅಂತ ಹೇಳ್ಬಿಟ್ಟು ಈ ವೆಬ್ಸೈಟ್ ಇಟ್ ಈಸ್ ದ ಸ್ಟೂಡೆಂಟ್ಸ್ ದಿಸ್ ಸೈಟ್ ಇಸ್ ಫಾರ್ ದ ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 1 to 12. 1ನೇ ತರಗತಿಯಿಂದ 12ನೇ ತರಗತಿಗೆ ಅಂದ್ರೆ 11 and 12 ದಟ್ ಈಸ್ PUC 1 and PUC 2. ಸೊ ಅಲ್ಲಿ ತನಕ ಕ್ಲಾಸ್ 1 to ಕ್ಲಾಸ್ 12 ತನಕ ಏನೇನ್ ಮಾಹಿತಿಗಳು ಬೇಕು ಅದು ಇಲ್ಲಿ ಸಿಗುತ್ತೆ. ಅಂಡ್ ಇಟ್ ಕನ್ಸಿಸ್ಟ್ ಸ್ಟಡಿ ಮೆಟೀರಿಯಲ್ ಆಫ್ ಡಿಫ್ರೆಂಟ್ ಸ್ಟೇಟ್ ಬೋರ್ಡ್ಸ್. ಅಂದ್ರೆ ನಮ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಮಹಾರಾಷ್ಟ್ರ ಸ್ಟೇಟ್ ಬೋರ್ಡ್, ಆಂಧ್ರ ಸ್ಟೇಟ್ ಬೋರ್ಡ್, ಆಮೇಲೆ CBSE, ಪರ್ಸನಾಲಿಟಿ ಟೆಸ್ಟ್, ಸ್ಟಡಿ ಮೆಟೀರಿಯಲ್ಸ್, ಕ್ವಶನ್ ಅಂಡ್ ಆನ್ಸರ್ಸ್ ಅವೆಲ್ಲ ಎಲ್ಲಿ ಸಿಗ್ತೈತೆ ಅಂದ್ರೆ ನಿಮ್ಗೆ meritnation.com ಅಲ್ಲಿ ಸಿಗುತ್ತೆ. ದೆನ್ ಶಿಕ್ಷಾ.com ಅಂತ ಹೇಳ್ಬಿಟ್ಟು ವೆಬ್ಸೈಟ್ ಅಲ್ಲಿ ನಿಮ್ಗೆ ಇದು ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್ಸ್ ಅಂಡ್ ಇಟ್ಸ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ಡಿಫರೆಂಟ್ career options, courses after 12th, studying abroad, helps in preparation of different entrance exams. It has a Shikshak Cafe category where we can ask our questions, we can do discussions, etc. ಈ ಶಿಕ್ಷಾ.com ಅಲ್ಲಿ ಏನಾಗುತ್ತೆ ಅಂತಂದ್ರೆ 12th ಸ್ಟ್ಯಾಂಡರ್ಡ್ ಆದ ನಂತರ PUC ಆದ ನಂತರ ಏನೇನ್ ಕರಿಯರ್ ಆಪ್ಷನ್ಸ್ ಇದಾವೆ, ಯಾವ್ಯಾವ ಕೋರ್ಸಸ್ ಇದಾವೆ, ಮತ್ತೆ ಯಾವ ಕೋರ್ಸಸ್ ನೀವ್ ಎಲ್ಲಿ ಮಾಡ್ಬೋದು, ಮತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಯಾವ ತರ ಪ್ರಿಪೇರ್ ಆಗ್ಬೇಕು, ನಿಮ್ಗೆ ಏನೇ ಒಂದು ಡೌಟ್ಸ್ ಇದೆ ಅಂತಂತಂದ್ರೆ ಅದನ್ನ ನೀವು ಪ್ರಶ್ನೆ ಶಿಕ್ಷಾ.com ಅಲ್ಲಿ ಹಾಕಿದ್ರಿ ಅಂತಂತಂದ್ರೆ ಅಲ್ಲಿ ಕೆಲವು ಎಕ್ಸ್ಪರ್ಟ್ಸ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಮತ್ತೆ ಅಲ್ಲಿ ಡಿಸ್ಕಷನ್ಸ್ ನಡೆಯುತ್ತೆ. ಅಂಡ್ ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಫಾರ್ 70,000 ಕಾಲೇಜಸ್ ಅಡ್ಮಿಷನ್ಸ್ ನೋಟಿಫಿಕೇಶನ್ಸ್. ಇಟ್ಸ್ ಅ ಪಾರ್ಟ್ ಆಫ್ naukri.com. ಸೊ ನೀವು ಶಿಕ್ಷಾ.com ಹೋದ್ರಿ ಅಂತಂತಂದ್ರೆ ಮೋರ್ ದನ್ 70,000 ಕಾಲೇಜಸ್ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಅಡ್ಮಿಷನ್ಸ್ PUC ಮುಗ್ದಾದ ನಂತರ ಅಥವಾ 12th ಸ್ಟ್ಯಾಂಡರ್ಡ್ ಮುಗ್ದಾದ ನಂತರ ನೀವ್ ಏನೇನ್ ಕೋರ್ಸ್ಗಳು ಮಾಡ್ಬೋದು, ಮತ್ತೆ ಯಾವ್ಯಾವ ಕೋರ್ಸ್ ಯಾವ್ಯಾವ ಕಾಲೇಜಸ್ ಅಲ್ಲಿ ಇದೆ, ಏನೇನ್ ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ನೋಟಿಫಿಕೇಶನ್ಸ್ ಇನ್ಫಾರ್ಮೇಶನ್ ಶಿಕ್ಷಾ.com ಅಲ್ಲಿ ಸಿಗುತ್ತೆ. ಆಮೇಲೆ studyfreak.com ಅಂತ ಬರುತ್ತೆ. ಇಲ್ಲಿ ನಿಮಗೆ ಏನ್ ಮಾಹಿತಿ ಸಿಗುತ್ತೆ ಅಂತಂದ್ರೆ ಈ ಒಂದು ವೆಬ್ಸೈಟ್ ಅಲ್ಲಿ ಇಟ್ ಗಿವ್ಸ್ ಇನ್ಫಾರ್ಮೇಶನ್ ಫಾರ್ ದ ಎಂಟ್ರೆನ್ಸ್ ಎಕ್ಸಾಮ್ ಲೈಕ್ CAT ಎಕ್ಸಾಮ್ಸ್ ಆಗಿರ್ಬೋದು, MBA, AIPMT ಅಥವಾ IIT ಈ ತರನಾದಂತ ಪ್ರೊಫೆಷನಲ್ ಕೋರ್ಸ್ ಇನ್ಫಾರ್ಮೇಶನ್ ನಿಮ್ಗೆ studyfreak.com ಅಲ್ಲಿ ಸಿಗುತ್ತೆ. And it helps in preparation of these types of exams. Also, it provides information about different international colleges. It also provides study materials related to exams. ಈ ಪ್ರೊಫೆಷನಲ್ ಕೋರ್ಸ್ಗೆ ಸಂಬಂಧಪಟ್ಟಂತ ಸ್ಟಡಿ ಮೆಟೀರಿಯಲ್ಸ್ ಗಳನ್ನ ಇಲ್ಲಿ studyfreak.com ಅಲ್ಲಿ ಸಿಗುತ್ತೆ. ದೆನ್ minglebox.com ಅಂತ ಬರುತ್ತೆ. ಸೊ ಈ ಸೈಟ್ ಅಲ್ಲಿ ನಿಮ್ಗೆ ಸ್ಟಡಿ ಮೆಟೀರಿಯಲ್ ಸಿಗುತ್ತೆ ಮತ್ತೆ CAT ಎಂಟ್ರೆನ್ಸ್ ಎಕ್ಸಾಮ್ಸ್, ಆಮೇಲೆ ಮಾಕ್ ಟೆಸ್ಟ್ ಪೇಪರ್ಸ್, ಸಾಲ್ಡ್ ಪೇಪರ್ಸ್, ಇ ಬುಕ್ಸ್, ಎಕ್ಸ್ಪರ್ಟ್ಸ್ ಅಡ್ವೈಸ್ ಇವೆಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ minglebox.com ಅಲ್ಲಿ ಸಿಗುತ್ತೆ. ಆಮೇಲೆ testgenie.com ಅಂತಂದ್ರೆ ಇಟ್ ಈಸ್ ಅನ್ ಆನ್ಲೈನ್ MBA ಟೆಸ್ಟ್ ಪ್ರಿಪರೇಷನ್ ಸೈಟ್. ಇಟ್ ಹೆಲ್ಪ್ಸ್ ಯು ಟು ಮೇಕ್ ಯುವರ್ ಟೆಸ್ಟ್ ಪ್ರಾಕ್ಟೀಸಸ್ ಬೆಟರ್. ಆಲ್ಸೋ ಇಟ್ ಗಿವ್ಸ್ ಟು ಕ್ರ್ಯಾಕ್ ಸಚ್ ಎಕ್ಸಾಮ್ಸ್. ನಿಮಗೆ ಸ್ಪೆಷಲಿ MBA ಟೆಸ್ಟ್ ಪ್ರಿಪರೇಷನ್ ಸೈಟ್ ಅಂತ ಹೇಳ್ಬಿಟ್ಟು testgenie ಅಂತ ಹೇಳ್ಬಿಟ್ಟು ಸೊ ನೀವು ಇಲ್ಲಿ ಮಾಕ್ ಟೆಸ್ಟ್ ಮಾಡ್ಬೋದು. ಆಮೇಲೆ ಟೆಸ್ಟ್ ಪ್ರಾಕ್ಟೀಸಸ್ ಅಂತಂದ್ರೆ ಪೇಪರ್ 1, ಪೇಪರ್ 2 ಅದ್ರದ್ದು ಡಿಟೇಲ್ಡ್ ಇನ್ಫಾರ್ಮೇಶನ್ಸ್ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಆಮೇಲೆ ಆನ್ಲೈನ್ ಟೆಸ್ಟ್ಗೆ ನೀವು ಯಾವ ತರ ಪ್ರಿಪೇರ್ ಆಗ್ಬೇಕು ಅನ್ನೋ ಕೆಲವು ಪ್ರಶ್ನೆಗಳು ಎಲ್ಲಿ ನಿಮ್ಗೆ testgenie.com ಅಲ್ಲಿ ಸಿಗುತ್ತೆ.
ಆಮೇಲೆ topmbaindia.com ಅಂತ ಹೇಳ್ಬಿಟ್ಟು. ಸೊ ಈ ವೆಬ್ಸೈಟ್ ಅಲ್ಲಿ ನಿಮ್ಗೆ MBA ಕಾಲೇಜಸ್ ಇನ್ಫಾರ್ಮೇಶನ್, MBA ಕೋರ್ಸು, ಡಿಸ್ಟೆನ್ಸ್ MBA ಕೋಚಿಂಗ್, MBA ಎಂಟ್ರೆನ್ಸ್ ಎಕ್ಸಾಮ್. ಸೊ ಇದು ಕಂಪ್ಲೀಟ್ಲಿ ನಿಮ್ಗೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇನ್ಫಾರ್ಮೇಶನ್, ಕಾಲೇಜಸ್ ಎಲ್ಲೆಲ್ಲಿ ಇದಾವೆ, ಆಮೇಲೆ ಕೋರ್ಸಸ್ MBA ದಲ್ಲಿ ನಿಮ್ಗೆ ಆಪ್ಷನ್ ಕೋರ್ಸಸ್ ಏನೇನಿದೆ, ಆಮೇಲೆ ಡಿಸ್ಟೆನ್ಸ್ ಕೋರ್ಸ್ ಎಲ್ಲಿದೆ, ಆಮೇಲೆ MBA ಕೋಚಿಂಗ್ ಇದು ಎಲ್ಲಿದೆ, ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಯಾವ ತರ ಫೇಸ್ ಮಾಡ್ಬೇಕು, ಎಲ್ಲ ಕಂಪ್ಲೀಟ್ ಮಾಹಿತಿ ಎಲ್ಲಿ ಸಿಗುತ್ತೆ ಅಂತಂದ್ರೆ topmbaindia.com ಅಲ್ಲಿ. ಆಮೇಲೆ ಸ್ಟಡಿ ಅಬ್ರಾಡ್ ಯೂನಿವರ್ಸಿಟೀಸ್.com ಈ ವೆಬ್ಸೈಟ್ ಅಲ್ಲಿ ನಮಗೆ ಬೇರೆ ಬೇರೆ ದೇಶಗಳಲ್ಲಿ ಟಾಪ್ ಕಾಲೇಜಸ್ ಯಾವ್ಯಾವ ಇದಾವೆ, ಮತ್ತು ಬೇರೆ ದೇಶಕ್ಕೆ ನಾವು ಹೋಗಿ ಓದ್ಬೇಕು ಅಂದ್ರೆ ಅಮೆರಿಕ ಹೋಗ್ಬೇಕು ಅಥವಾ UK ಗೋ, ಆಮೇಲೆ ಅಥವಾ ನೆದರ್ಲ್ಯಾಂಡ್ಸ್, ಜರ್ಮನಿ, ಜಪಾನ್ಗೆ ಇಲ್ಲಿ ಹೋಗ್ಬೇಕು ಅಂತಂತಂದ್ರೆ ಅಲ್ಲಿ ಟಾಪ್ ಕಾಲೇಜಸ್ ಯಾವ್ಯಾವ ಇದಾವೆ, ಮತ್ತೆ ಅಲ್ಲಿ ಓದ್ಲಿಕ್ಕೆ ಬೇಕಾದಂತ ಸ್ಕಾಲರ್ಶಿಪ್ಸ್ ಇದು ಯಾವ ರೀತಿಯಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ, ಅಲ್ಲಿ ಫೀ ಸ್ಟ್ರಕ್ಚರ್ ಏನಿದೆ, ಮತ್ತೆ ಅಡ್ಮಿಷನ್ ರಿಕ್ವೈರ್ಮೆಂಟ್ಸ್ ಏನಿದೆ ಅನ್ನೋದು ನಮಗೆ ಸ್ಟಡಿ ಅಬ್ರಾಡ್ ಯೂನಿವರ್ಸಿಟೀಸ್ ಅಲ್ಲಿ ಸಿಗುತ್ತೆ. ಆಮೇಲೆ Indiaeducation.net, ಇಟ್ ಈಸ್ ಅನ್ ಇನ್ಫೋಸಾಫ್ಟ್ ಪ್ರೈವೇಟ್ ಲಿಮಿಟೆಡ್. ಇಟ್ ಈಸ್ ದ ಇನಿಷಿಯೇಟಿವ್ ಆಫ್ Pragati Infosoft Private Limited, and it's a private firm of education which dedicates to revolutionize the education system, and it provides the information about the education in every field, like animation ಬಗ್ಗೆ ಆಗಿರ್ಬೋದು, BBA ಕೋರ್ಸ್ ಬಗ್ಗೆ ಆಗಿರ್ಬೋದು, ದಟ್ ಈಸ್ BBM is this one business administration, bachelor of business administration and master of business administration, ಟಾಪ್ ಕಾಲೇಜಸ್ ಯಾವಿದಾವೆ, ಯೂನಿವರ್ಸಿಟೀಸ್ ಯಾವಿದಾವೆ, ಇನ್ಸ್ಟಿಟ್ಯೂಷನ್ಸ್ ಯಾವಿದಾವೆ, ಎಕ್ಸಾಮ್ಸ್ ಪ್ಯಾಟರ್ನ್ ಏನಿದೆ, ಆಮೇಲೆ ಇದ್ರಲ್ಲಿ ಕರಿಯರ್ ಆಪ್ಷನ್ಸ್ ಏನಿದೆ ಅಂತ ಹೇಳ್ಬಿಟ್ಟು ನಮಗೆ Indiaeducation.net ಅಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ webindia123.com ಅಂತ ಬರುತ್ತೆ. ಇಟ್ ಈಸ್ ಅನ್ ವಾಸ್ಟ್ ಆನ್ಲೈನ್ ರಿಸೋರ್ಸ್ ಆಫ್ ಟಾಪ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ಸ್ ಇನ್ ಇಂಡಿಯಾ. ಸೊ ನಿಮಗೆ ಇಲ್ಲಿ ಏನೇನ್ ಡೀಟೇಲ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತಂದ್ರೆ webindia123.com ಅಲ್ಲಿ MBA ಇನ್ಸ್ಟಿಟ್ಯೂಟ್ಸ್ ಎಲ್ಲೆಲ್ಲಿದಾವೆ, ಮೆಡಿಕಲ್ ಇನ್ಸ್ಟಿಟ್ಯೂಟ್ಸ್, ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ಸ್, ಲಾ ಇನ್ಸ್ಟಿಟ್ಯೂಟ್ ಅಂಡ್ ಇನ್ಸ್ಟಿಟ್ಯೂಟ್ ಫಾರ್ ಫೈನ್ ಆರ್ಟ್ಸ್, ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಸ್ ಬಗ್ಗೆ, ಪ್ರೈವೇಟ್ ಕೋಚಿಂಗ್ ಸೆಂಟರ್ಸ್ ಬಗ್ಗೆ, ಆಮೇಲೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್, ಪಾಲಿಟೆಕ್ನಿಕ್ ಇನ್ಸ್ಟಿಟ್ಯೂಟ್ಸ್ ಬಗ್ಗೆ, ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಇನ್ಸ್ಟಿಟ್ಯೂಟ್, ಮಾಸ್ ಮೀಡಿಯಾ ಇನ್ಸ್ಟಿಟ್ಯೂಟ್, ಅಗ್ರಿಕಲ್ಚರ್ ಸೈನ್ಸ್ ಇನ್ಸ್ಟಿಟ್ಯೂಟ್, ಕಂಪ್ಯೂಟರ್ ಸೈನ್ಸ್, ಆಮೇಲೆ IIT ಇನ್ಸ್ಟಿಟ್ಯೂಟ್ಸ್, ಡಿಫೆನ್ಸ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಹೋಮ್ ಸೈನ್ಸ್ ಇನ್ಸ್ಟಿಟ್ಯೂಟ್, ಇವೆಲ್ಲ ಇನ್ಫಾರ್ಮೇಶನ್ you name any course, it is there in this webindia123.com ಅಲ್ಲಿ ಎಲ್ಲಾ ತರನಾದಂತ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇನ್ ಆರ್ಡರ್ ಟು ಗೆಟ್ ಎನಿ ಇನ್ಸ್ಟಿಟ್ಯೂಷನ್ಸ್ ರಿಗಾರ್ಡಿಂಗ್ ದ ಮೆಡಿಕಲ್, ಇಂಜಿನಿಯರಿಂಗ್, ಟೆಕ್ನಾಲಜಿ, ದಿಸ್ ಒನ್ ಫಾರ್ಮಸಿ, ಎಲ್ಲಾ ಪಾಲಿಟೆಕ್ನಿಕ್ ಎಲ್ಲ ಇನ್ಫಾರ್ಮೇಶನ್ ನಿಮಗೆ webindia123.com ಅಲ್ಲಿ ಸಿಗುತ್ತೆ. Then scholastic.com, this site deals with encouraging children to learn to read and love to learn them, and it helps the teachers to carry out their important job, plus supporting parents in their roles as a children first teacher. And mpeducation.net ಅಲ್ಲಿ it provides the basic information about colleges of all fields, commerce, science and arts, all the fields, about the test and career option, and useful resources are there in mpeducation.net. And educationforallindia.com ಅಲ್ಲಿ ಇಲ್ಲಿ ನಮಗೆ ಎಲ್ಲ ರೀತಿಯಾದಂತ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ಇದು ಪ್ರೆಸೆಂಟ್ ಚಾನೆಲ್ ಏನಿದೆ ಅಂತಂತಂದ್ರೆ ಈ ಸೈಟ್ಗೆ ಸಪರೇಟ್ ಚಾನೆಲ್ ಇದೆ. ಇಟ್ ಗಿವ್ಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ಆಕ್ಟಿವಿಟೀಸ್ ಇನಿಷಿಯೇಟೆಡ್ ಇನ್ ದ ಫೀಲ್ಡ್ ಆಫ್ ಎಲಿಮೆಂಟರಿ ಎಜುಕೇಶನ್ ಇನ್ ಇಂಡಿಯಾ, ದಟ್ ಈಸ್ ಎಜುಕೇಶನ್ ಫಾರ್ ಆಲ್ ಅಂತ ಹೇಳ್ಬಿಟ್ಟು. ಆಮೇಲೆ ಇಟ್ ಪ್ರೆಸೆಂಟ್ಸ್ ಅಬೌಟ್ ದ ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಶನ್, ಆಮೇಲೆ ಪ್ರೋಗ್ರಾಮ್ ಆಫ್ ಆಕ್ಷನ್ 1994 ಅಲ್ಲಿ ಪ್ರೋಗ್ರಾಮ್ ಆಫ್ ಆಕ್ಷನ್ ತಗೊಂಡಿದೆ, ಅಂಡ್ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಫಾರ್ ದ ಎಜುಕೇಶನ್ ಫಾರ್ ಆಲ್ ಇಂಡಿಯಾ. And it gives information regarding this present school system or district or state report cards, as well as elementary education in rural and urban India, and DISC flash statistics and analysis of data in the form of elementary education in India. Then ssrn.com, ಇದರಲ್ಲಿ ನಾವು ನೋಡೋದಾದ್ರೆ it provides top quality research papers and it awarded websites. ಆಮೇಲೆ it is most reliable service in the distribution of research. ಸಂಶೋಧನೆಗೆ ಸಂಬಂಧಪಟ್ಟಂತ ಅನೇಕ ಮಾಹಿತಿಗಳು ನಮಗೆ SSRN.com ಅಲ್ಲಿ ಸಿಗುತ್ತೆ. ಆಮೇಲೆ ಈ SSRN.com ಅಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಕಾನ್ಫರೆನ್ಸಸ್, ಸೆಮಿನಾರ್ಸ್, ವರ್ಕ್ಶಾಪ್ ಇವನ್ನೆಲ್ಲ ಆರ್ಗನೈಸ್ ಮಾಡ್ತಾರೆ. ಅಂಡ್ ಇಟ್ ಈಸ್ ದ ಮಿರರ್ ಸೈಟ್ ಅಟ್ ದ ಯುರೋಪಿಯನ್ ಕಾರ್ಪೊರೇಟ್ ಗವರ್ನೆನ್ಸ್ ಇನ್ಸ್ಟಿಟ್ಯೂಟ್, ದಟ್ ಈಸ್ ಇನ್ ಲಂಡನ್, ಅಂಡ್ ಕೊರಿಯಾ ಯೂನಿವರ್ಸಿಟಿ, ದಟ್ ಈಸ್ ಸಿಯೋಲ್, ಅಂಡ್ ಸ್ಟ್ಯಾನ್ಫೋರ್ಡ್ ಲಾ ಸ್ಕೂಲ್, ದಟ್ ಈಸ್ ಕ್ಯಾಲಿಫೋರ್ನಿಯಾ. ಅಂಡ್ asia.edu.au ಈ ವೆಬ್ಸೈಟ್ ಅಲ್ಲಿ ನಮಗೆ ACER is one of the world's leading education research center. ಆಮೇಲೆ its goal is to support every learner, and it provides reliable support and expertise and online assessments and reporting. ಆಮೇಲೆ it creates and promote research based knowledge, product and services, and it is a digital education research network. Then ICSSR,
ICSSR ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಇದು 1969 ಅಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು, ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ ಮಾಡಿದ್ದು. Here it promotes research in social science in the country and it reviews the progress of social science research. ಇದು ಸಮಾಜ ವಿಜ್ಞಾನದಲ್ಲಿ ಸಂಶೋಧನೆಗಳು ಎಷ್ಟಾಗಿದೋ ಮತ್ತೆ ಇನ್ನು ಎಷ್ಟು ಯಾವ ರೀತಿಯಾದಂತಹ ಸಂಶೋಧನೆ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ಇಲ್ಲಿ ಅನೇಕರಿಗೆ ಸ್ಕಾಲರ್ಶಿಪ್ಸ್, ಫೆಲೋಶಿಪ್, ರಿಸರ್ಚ್ ಮಾಡ್ಲಿಕ್ಕೆ, ಸಂಶೋಧನೆ ಮಾಡ್ಲಿಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರೆ, ಫೆಲೋಶಿಪ್ ಕೊಡ್ತಾರೆ. ಸೊ ನೀವು ICSSR ಹೋದ್ರಿ ಅಂತಂತಂದ್ರೆ ಯಾವ್ಯಾವ ಸ್ಕಾಲರ್ಶಿಪ್ಸ್ ಇದಾವೆ, ಆಮೇಲೆ ಹೈಯರ್ ಎಜುಕೇಶನ್ಗೆ ಯಾವ ಸ್ಕಾಲರ್ಶಿಪ್ಸ್ ಇದಾವೆ, ರಿಸರ್ಚ್ ಪ್ರಾಜೆಕ್ಟ್ಸ್ಗೆ ಏನೇನ್ ಫೆಲೋಶಿಪ್ಸ್ ಇದಾವೆ, ಆಮೇಲೆ ಇದು ಇಟ್ ಗಿವ್ಸ್ ಅಂಡ್ ಫೈನಾನ್ಷಿಯಲ್ ಸಪೋರ್ಟ್ ಟು ದ ಇನ್ಸ್ಟಿಟ್ಯೂಷನ್ಸ್, ಅಸೋಸಿಯೇಷನ್ಸ್ ಅಂಡ್ ಜರ್ನಲ್ಸ್. ನಾವ್ ಯಾವ್ದೋ ಒಂದು ಜರ್ನಲ್ ಪಬ್ಲಿಷ್ ಮಾಡ್ತೀವಿ ಅಂತಂತಂದ್ರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುತ್ತೆ. ಆಮೇಲೆ ಯೂನಿವರ್ಸಿಟೀಸ್ಗೆ ರಿಸರ್ಚ್ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ಲಿಕ್ಕೆ ದಿಸ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡುತ್ತೆ. ಅಂಡ್ ಇಟ್ ಅರೇಂಜ್ ಫಾರ್ ದ ಟೆಕ್ನಿಕಲ್ ಟ್ರೈನಿಂಗ್ ಇನ್ ರಿಸರ್ಚ್ ಮೆಥಡಾಲಜಿ ಅಂಡ್ to provide guidance for the research, and it organizes, sponsors and finances seminars, workshops or seminars ಇವನ್ನೆಲ್ಲ ಕಂಡಕ್ಟ್ ಮಾಡ್ಲಿಕ್ಕೆ ICSSR ಇಂದ ಸ್ಪಾನ್ಸರ್ಶಿಪ್ ಸಿಗುತ್ತೆ. Then NHRC, National Human Rights Commissions ಕಡೆಯಿಂದ it provides guidance and training regarding human rights, and it provides human rights education training and internship programs. ಆಮೇಲೆ NHRC ಲೇಟೆಸ್ಟ್ ಪಬ್ಲಿಕೇಶನ್ಸ್ ಯಾವ್ಯಾವ ಇದಾವೆ ಅಂತಂದ್ರೆ ಮಾನವ ಅಧಿಕಾರ ನಯ ದಿಶಾಮೈ, ಸುಸೈಡ್ ಇನ್ ಪ್ರಿಸನ್, ಹ್ಯಾಂಡ್ ಬುಕ್ ಆನ್ ಸ್ಪಾಟ್ ಎನ್ಕ್ವೈರೀಸ್. ಸೊ ಈ ತರನಾದಂತ ಬುಕ್ಸ್ ಎಲ್ಲ ಪಬ್ಲಿಕೇಶನ್ಸ್ ನಮ್ಗೆ NHRC ಇಂದ ಸಿಗುತ್ತೆ. ಆಮೇಲೆ ಇಲ್ಲಿ ಸಂಶೋಧನೆಗೆ ಇಟ್ ಪ್ರಮೋಟ್ಸ್ ರಿಸರ್ಚ್ ಇನ್ ಫೀಲ್ಡ್ ಆಫ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಬಗ್ಗೆ ಸಂಶೋಧನೆ ಮಾಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಅಂಡ್ ಇಟ್ ಕಂಡಕ್ಟ್ ರಿಸರ್ಚ್ ಸ್ಟಡೀಸ್ ಇನ್ ಕೊಲಾಬ್ರೇಷನ್ ವಿತ್ ಯೂನಿವರ್ಸಿಟೀಸ್, ಇನ್ಸ್ಟಿಟ್ಯೂಷನ್ಸ್ ಅಂಡ್ ಆರ್ಗನೈಸೇಷನ್. ಸಂಶೋಧನೆ ಮಾಡ್ಲಿಕ್ಕೆ ಅದು ಯೂನಿವರ್ಸಿಟೀಸ್ಗಾಯ್ತು ಮತ್ತೆ ಇನ್ಸ್ಟಿಟ್ಯೂಷನ್ಸ್, ಆರ್ಗನೈಸೇಷನ್ಸ್ ಒಳಗೊಂಡಂತೆ ಸಂಶೋಧನೆಗೆ ಸಪೋರ್ಟ್ ಮಾಡುತ್ತೆ. Then eric.ed.gov, that is government. So Educational Resource Information Center, ERIC means it founded in May 1964. So ಇಲ್ಲಿ ERIC ಅಂತಂತಂದ್ರೆ it is a database and files downloaded free over here, online research paper submission system. ನಾವ್ ಯಾವ್ದೇ ಒಂದು ರಿಸರ್ಚ್ ಆರ್ಟಿಕಲ್, ಸಂಶೋಧನೆ ಲೇಖನಗಳು ಬರ್ದಿದೀವಿ ಅಂತಂತಂದ್ರೆ ಅದನ್ನ ಪಬ್ಲಿಷ್ ಮಾಡ್ಲಿಕ್ಕೆ ನಾವು ERIC ಗೆ ಹೋದ್ವಿ ಅಂತಂತಂದ್ರೆ that is Educational Resource Information Center. There the downloading and uploading is free, and it provides tips for successful submissions in videos. The list of currently approved journals can be found at ERIC. And academicresearch.microsoft.com ಅಂತಂದ್ರೆ ಇಲ್ಲಿ ಸಂಶೋಧನೆಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳು ಒಳಗೊಂಡಿರ್ತವೆ. ಅಂಡ್ ಇಟ್ ಪ್ರೊವೈಡ್ಸ್ ಸಬ್ಜೆಕ್ಟ್ ವೈಸ್ ಆಥರ್ಸ್ ಲಿಸ್ಟ್ ವಿತ್ ಪೇಪರ್ಸ್. ಸೊ ಸೋಷಿಯಾಲಜಿದಲ್ಲಿ ಬರೆದಂತ ಸಂಶೋಧನೆ ಲೇಖನಗಳು ಅಥವಾ ಇದು ಯಾವುದು ಎಕನಾಮಿಕ್ಸ್ ಅಲ್ಲಿ ಬರೆದಂತ ಸಂಶೋಧನೆ ಲೇಖನಗಳು. ಸೊ ಆಥರ್ ವೈಸ್, ಸಬ್ಜೆಕ್ಟ್ ವೈಸ್ ಮತ್ತು ಆಥರ್ ವೈಸ್ ಇಟ್ ಗಿವ್ಸ್ ದ ಲಿಸ್ಟ್ ಅಂಡ್ ಇನ್ಫಾರ್ಮೇಶನ್ ಅಂಡ್ ಟಾಪ್ ಪಬ್ಲಿಕೇಶನ್ಸ್ ಲಿಸ್ಟ್ ಅವೈಲೇಬಲ್ subject wise and available top keywords wise search and organization list with a large number of publications. So academicresearch.microsoft.com ಅಲ್ಲಿ ನಾವು ಹೋದ್ವಿ ಅಂತಂತಂದ್ರೆ ಸಂಶೋಧನೆಗೆ ಸಂಬಂಧಪಟ್ಟಂತ ಸಬ್ಜೆಕ್ಟ್ ವೈಸ್ ಮತ್ತು ಆಥರ್ ವೈಸ್ ಪಬ್ಲಿಕೇಶನ್ ಲಿಸ್ಟ್ with details of the paper. We get all the information in academicresearch.microsoft. ಆಮೇಲೆ SSRC, that is Social Science Research Council. It is an independent non-profit international organization which is founded in 1923. It builds multidisciplinary, that is interdisciplinary and international networks. It awards fellowships and grants for researchers and institutes, and it gives grants for organizing workshops and conferences. ಇದು SSRC ಅಂತ ಹೇಳ್ಬಿಟ್ಟು. ಆಮೇಲೆ that is Social Science Research Council. It seeks to mobilize the most creative and knowledgeable researchers and working internationally and democratically. And www.education.ic.com. ICIC is targeted search engine because it provides resource about universities, institutes, organization and government policies. ಯಾವುದೇ ಒಂದು ಹೊಸದು ಗವರ್ಮೆಂಟ್ ಪಾಲಿಸೀಸ್ ಬಂದಿದಾವೆ ಅಂತಂತಂದ್ರೆ if you go for the ic.com you'll get all the information. It is a targeted search engine, we can say that, and it provides tips and tricks how we can improve your search, and it provides time-saving intelligent search and find quality information, and it provides personal web-based library to help locate the most relevant result immediately. So these are the educational website, few educational websites that I have taken over there. And now we look towards the reference book. What type of reference books, most common types of reference books that we will be referring during our educational process. So some types of reference books that I have taken is almanac, atlas, biographical, dictionary, directory, encyclopedia, handbook, and index.
So Almanac, it contains specific facts under statistical data ಆಗಿರ್ಬೋದು, tables of comparative information and organized list of basis reference information related to people, places, events, etc. usually cover ಬ್ರಾಡ್ ಪೀರಿಯಡ್ಸ್ ಆಫ್ ಟೈಮ್. ಅಂತಂದ್ರೆ ಇಲ್ಲಿ ನಮಗೆ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಆಯ್ತು, ಯಾವುದೋ ಒಂದು ಸ್ಟ್ಯಾಟಿಸ್ಟಿಕ್ಸ್, ಓಕೆ ಪ್ರೆಸೆಂಟ್ COVID-19 ಸ್ಟ್ಯಾಟಿಸ್ಟಿಕ್ಸ್ ಡಾಟಾ ಏನಿದೆ, ಆಮೇಲೆ ಕಂಪ್ಯಾರಿಟಿವ್ ಇನ್ಫಾರ್ಮೇಶನ್ ಯಾವ್ಯಾವ ಸ್ಟೇಟ್ ಅಲ್ಲಿ, ಯಾವ್ಯಾವ ಡಿಸ್ಟಿಕ್ ಅಲ್ಲಿ, ಯಾವ್ಯಾವ ಎಷ್ಟೆಷ್ಟು ಇದು ಇವತ್ತಿನ ದಿನದ ರೇಟ್ ಏನಿದೆ, ಆಮೇಲೆ ಎಷ್ಟು ಪರ್ಸೆಂಟೇಜ್ ಡೌನ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಎವ್ರಿಥಿಂಗ್ ಇನ್ಫಾರ್ಮೇಶನ್ ದಟ್ ವಿಲ್ ಗೆಟ್ ಹಿಯರ್ ಈಸ್ ಇನ್ ದಿಸ್ ಆಲ್ಮೆನಿಕ್. ದಿಸ್ ಇಸ್ ಒನ್ ಕೈಂಡ್ ಆಫ್ ರೆಫರೆನ್ಸ್ ವೇರ್ ಇಟ್ ಗಿವ್ಸ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಜನರಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಅಥವಾ ಸ್ಥಳಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು event ಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು. ಇಟ್ ಕವರ್ಸ್ ಎವ್ರಿಥಿಂಗ್. ಅಂಡ್ ಅಟ್ಲಾಸ್ ಮೀನ್ಸ್ it is an organized group of physical, political, road, and are thematic maps that can also contain charts. So it gives the complete whole world information. ನೀವು ಅಟ್ಲಾಸ್ ತಗೊಂಡ್ರಿ ಅಂತಂತಂದ್ರೆ ನಮ್ಗೆಲ್ಲ ಫಿಸಿಕಲ್ ಮ್ಯಾಪ್ ಆಗಿರ್ಬೋದು, ಪೊಲಿಟಿಕಲ್ ಮ್ಯಾಪ್ ಆಗಿರ್ಬೋದು, ಥಿಮೆಟಿಕ್ ಮ್ಯಾಪ್ಸ್ ಆಗಿರ್ಬೋದು, ವಿ ಗೆಟ್ ಆಲ್ ದ ಇನ್ಫಾರ್ಮೇಶನ್. ಅಂಡ್ ಬಯೋಗ್ರಫಿಕಲ್ ರಿಸೋರ್ಸಸ್. ಬಯೋಗ್ರಫಿಕಲ್ ರಿಸೋರ್ಸಸ್ ಅಂತಂದ್ರೆ ಇಟ್ ಕಂಟೈನ್ಸ್ ಇನ್ಫಾರ್ಮೇಶನ್ ಅಬೌಟ್ ಇಂಡಿವಿಜುವಲ್ ಪೀಪಲ್ ಆರ್ ಲೊಕೇಟ್ index other works which provide this type of information. Means it is collected biographies can cover a given subject, a stated time period, or other special groups or individuals. ಬಯೋಗ್ರಫಿಕಲ್ ರಿಸರ್ಚ್ ಅಂತಂದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಆಗಿರ್ಬೋದು. ನಾವು ಇಂಡೆಕ್ಸ್ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಯಾರ್ ಬಯೋಗ್ರಫಿ ಇದೆ ಅಂತ ಹೇಳ್ಬಿಟ್ಟು. ಆಮೇಲೆ ಇಟ್ ಇಸ್ ಅ ಕಂಪೈಲೇಷನ್ಸ್ ಮೀನ್ಸ್ ಕಲೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಆಲ್ ಡೀಲಿಂಗ್ ವಿತ್ ದ ಸೇಮ್ ಸಬ್ಜೆಕ್ಟ್ ಆರ್ ರಿಟನ್ ಬೈ ದ ಸೇಮ್ ಪರ್ಸನ್. ಈ ಗಾಂಧೀಜಿ ಅವ್ರ ಬಗ್ಗೆ ಬರೆದಿದ್ದಾರೆ ಅಂತಂತಂದ್ರೆ ಈಗ ಗಾಂಧೀಜಿಗೆ ಸಂಬಂಧಪಟ್ಟಂತ ಎಲ್ಲಾ ಇನ್ಫಾರ್ಮೇಶನ್ಗಳು ಒಂದ್ ಕಡೆ ಗ್ಯಾದರ್ ಮಾಡಿ ಇಡುವಂತದ್ದು. ಸೊ ದಟ್ ಇಸ್ ಅನ್ ಬಯೋಗ್ರಫಿಕಲ್ ರಿಸೋರ್ಸಸ್ ಅಂತಂದ್ರೆ ಅವರಿಗೆ ಸಂಬಂಧಪಟ್ಟಂತ ಎಲ್ಲಾ ವಿಷಯ, ಎಲ್ಲಾ ವ್ಯಕ್ತಿಗಳ ಬರೆದಂತ ವಿಷಯಗಳು ಒಂದೇ ಕಡೆ ಅದು ಆರ್ಗನೈಸ್ ಮಾಡಿರುವಂತದ್ದು. ದಟ್ ಈಸ್ ಒನ್ ಕೈಂಡ್ ಆಫ್ ರೆಫರೆನ್ಸ್ ಬುಕ್. ದೆನ್ ಡಿಕ್ಷನರಿ. Dictionary, it contains words of a given language and other information such as their origins, pronunciation and definition. ನಮ್ಗೆ ಯಾವುದೇ ಒಂದು ಶಬ್ದಗಳು ನಮ್ಗೆ ಅರ್ಥ ಆಗದೆ ಹೋದಾಗ ಸೊ ವಿ ನಾರ್ಮಲಿ ರೆಫರ್ ಟು ಡಿಕ್ಷನರಿ. ಸೊ ಡಿಕ್ಷನರಿ ಅನ್ನೋದು ಎಲ್ಲಾ ಭಾಷೆಗಳಲ್ಲಿ ಈಗ ಸಿಗುತ್ತೆ. ಎಲ್ಲಾ ಭಾಷೆಗಳ ಅರ್ಥ ನಮಗೆ ಡಿಕ್ಷನರಿದಲ್ಲಿ ಸಿಗುತ್ತೆ. ಸೊ ಅದ್ರದ್ದು ಒರಿಜಿನ್ ಏನಿದೆ, ಅದನ್ನ ಯಾವ ರೀತಿಯಲ್ಲಿ ಪ್ರೊನೌನ್ಸ್ ಮಾಡಬೇಕು, ಅದರ ಅರ್ಥ ಏನು ಅನ್ನೋದು ನಮಗೆ ಡಿಕ್ಷನರಿಯಿಂದ ಸಿಗುತ್ತೆ. ಅಂಡ್ ಇಟ್ ಈಸ್ ಅನ್ unabridged dictionaries contains 250,000 words or more. ನೀವು ಒಂದು ಡಿಕ್ಷನರಿ ತಗೊಂಡ್ರಿ ಅಂತಂದ್ರೆ ಯಾವುದೇ ಭಾಷೆಗೆ ನೀವು ತಗೊಳ್ರಿ ಅಲ್ಲಿ ಮಿನಿಮಮ್ ಮೋರ್ ದೆನ್ 250,000 ವರ್ಡ್ಸ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಇರ್ಬೋದು. ಸ್ಪೆಷಲ್ ಡಿಕ್ಷನರೀಸ್ ಅಂತ ಇರುತ್ತೆ. ಆ ಸ್ಪೆಷಲ್ ಡಿಕ್ಷನರೀಸ್ ಅಲ್ಲಿ ಇಟ್ ಕಂಟೈನ್ಸ್ ಪಿಕ್ಚರ್ ಡಿಕ್ಷನರೀಸ್, ಫಾರಿನ್ ಲ್ಯಾಂಗ್ವೇಜ್ ಡಿಕ್ಷನರೀಸ್, ಸಿನೋನಿಮ್ ಡಿಕ್ಷನರೀಸ್ ಅಂಡ್ ಟೆರ್ಷರಿ ಎಕ್ಸೆಟ್ರಾಸ್. Then directory. Directory means it contain an organized list of people and or organization of some type. Other information such as address, phone numbers, email addresses, etc. are included for each entry. ಮುಂಚೆ ಡೈರೆಕ್ಟರಿ ಅಂತಂದ್ರೆ ಓನ್ಲಿ ಫೋನ್ ನಂಬರ್ಸ್ ಅವ್ರ ಅಡ್ರೆಸ್ ಇನ್ಕ್ಲೂಡ್ ಆಗ್ತಿತ್ತು. ಈಗ ಎಲ್ಲಾ ಇನ್ಫಾರ್ಮೇಶನ್ಸ್ ನಮ್ಗೆ ಅಡ್ರೆಸ್ ಸಿಗುತ್ತೆ, ಫೋನ್ ನಂಬರ್ ಸಿಗುತ್ತೆ, ಇಮೇಲ್ ಅಡ್ರೆಸಸ್ ಸಿಗುತ್ತೆ, ಎವ್ರಿಥಿಂಗ್ ವಿ ಗೆಟ್ ಇನ್ ದ ಡೈರೆಕ್ಟರಿ ವಿಚ್ ಆರ್ ಇನ್ಕ್ಲೂಡೆಡ್ ಇನ್ ಈಚ್ ಎಂಟ್ರೀಸ್. ಕಾಲಮ್ಸ್ ಅಲ್ಲಿ ಎಂಟ್ರಿ ಮಾಡಿರ್ತಾರೆ. ಯಾವುದೋ ಒಂದು ವ್ಯಕ್ತಿಗೋ ಅಥವಾ ಯಾವುದೋ ಒಂದು ಕಂಪನಿದ ಇನ್ಫಾರ್ಮೇಶನ್ ನಮ್ಗೆ ಬೇಕು ಅಂತಂದ್ರೆ ಇಫ್ ಯು ಗೋ ಟು ದ ಡೈರೆಕ್ಟರಿ ವಿ ಗೆಟ್ ಆಲ್ ದ ಇನ್ಫಾರ್ಮೇಶನ್ ಅಬೌಟ್ ದಟ್ ಕಂಪನಿ ಆರ್ ಅಬೌಟ್ ದಟ್ ಪರ್ಸನ್. ದೆನ್ ಎನ್ಸೈಕ್ಲೋಪೀಡಿಯಾ ಅಂತಂದ್ರೆ ಜನರಲ್ ಆಗಿರುತ್ತೆ, ಸಬ್ಜೆಕ್ಟ್ ವೈಸ್ ಇರುತ್ತೆ. ಸೊ ನೀವು ಜನರಲ್ ಆಗಿ ಎನ್ಸೈಕ್ಲೋಪೀಡಿಯಾ ಅಂತ ತಗೊಂಡಾಗ ಎನ್ವಿರಾನ್ಮೆಂಟ್ ಬಗ್ಗೆ ಅಂತ ನೀವು ಜನರಲ್ ಆಗಿ ತಗೊಂಡಾಗ ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಶನ್ ದಟ್ ಈಸ್ ರಿಲೇಟೆಡ್ ಟು this one environment. If you go to the subject wise, philosophy ಅಂತ ತಗೊಂಡ್ರಿ, ಎಕನಾಮಿಕ್ಸ್ ಅಂತ ತಗೊಂಡ್ರಿ, ಸೋಶಿಯಾಲಜಿ ಅಂತ ತಗೊಂಡ್ರಿ, ಅಥವಾ ಪೊಲಿಟಿಕಲ್ ಸೈನ್ಸ್ ಅಂತ ತಗೊಂಡ್ರಿ, ಅಥವಾ ಎಜುಕೇಶನ್ ಅಂತ ತಗೊಂಡ್ರಿ, ನೀವು ಸಬ್ಜೆಕ್ಟ್ ವೈಸ್ ತಗೊಂಡಾಗ ಸಬ್ಜೆಕ್ಟ್ ವೈಸ್ಗೆ ಸಂಬಂಧಪಟ್ಟಂತ ಇದು ಎನ್ಸೈಕ್ಲೋಪೀಡಿಯಾ ಬುಕ್ ನಿಮಗೆ ಸಿಗುತ್ತೆ ವಿತ್ ಆಲ್ಫಾಬೆಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಪರ್ಟಿಕ್ಯುಲರ್ this one word in that subject. ಸೊ ಎನ್ಸೈಕ್ಲೋಪೀಡಿಯಾ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲಿನೂ ಸಿಗುತ್ತೆ, ಜನರಲ್ ಅಲ್ಲಿನೂ ಸಿಗುತ್ತೆ. ಸೊ ವರ್ಲ್ಡ್ ಬುಕ್ ಎನ್ಸೈಕ್ಲೋಪೀಡಿಯಾನು ಇದೆ. ಆಮೇಲೆ ಗ್ರೋಲರ್ ಎನ್ಸೈಕ್ಲೋಪೀಡಿಯಾ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಾನು ಇದೆ. So it contains an alphabetical organized listing of a broad range of subjects with basic information for each entry. General encyclopedia provide a good basis for the beginning stages of research. They are also helpful resources for ready reference questions. ನಮ್ಗೆ ಏನೇ ಒಂದು ಡೌಟ್ ಬಂತು ಅಂತಂದ್ರೆ if you refer to the encyclopedia, all our doubts will be cleared. So handbook it contains an abundance of information related to one subject in detail. So how to directions and manuals handbook ಅಂತ ಬರುತ್ತೆ. ಸೊ ಹ್ಯಾಂಡ್ ಬುಕ್ ನಾವು ತಗೊಂಡ್ವಿ ಅಂತಂತಂದ್ರೆ ಓಕೆ ಹ್ಯಾಂಡ್ ಬುಕ್ ಆಫ್ ತಮಿಳ್ನಾಡು ಅಂತ ನೀವು ತಗೊಳ್ಳಿ,
ತಮಿಳ್ನಾಡು ಬಗ್ಗೆ ನೀವು ಏನೇ ಒಂದು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಅದರ ಹ್ಯಾಂಡ್ ಬುಕ್ ಅಂತ ಇರುತ್ತೆ. ಅದನ್ನ ನೀವು ಪರ್ಚೇಸ್ ಮಾಡಿ ತಗೊಂಡ್ರಿ ಅಂತಂದ್ರೆ ತಮಿಳ್ನಾಡಿಗೆ ಸಂಬಂಧಪಟ್ಟಂತ ಎಲ್ಲಾ ಇನ್ಫಾರ್ಮೇಶನ್ ಆ ಡಿಸ್ಟ್ರಿಕ್ಟ್ ಪಾಪ್ಯುಲೇಷನ್ ಅದ್ರದ್ದೆಲ್ಲ ಡೀಟೇಲ್ಸ್ ನಿಮ್ಗೆ ಆ ಹ್ಯಾಂಡ್ ಬುಕ್ ಅಲ್ಲಿ ಸಿಗುತ್ತೆ. ಆಲ್ ದ ಡೈರೆಕ್ಷನ್ಸ್ ಅಂಡ್ ಎವ್ರಿಥಿಂಗ್ ಯಾವ ಎಂಡ್ ಅಲ್ಲಿ ಏನ್ ಬರುತ್ತೆ ಎಲ್ಲವನ್ನು ನಿಮ್ಗೆ ಹ್ಯಾಂಡ್ ಬುಕ್ ಅಲ್ಲಿ ಸಿಗುತ್ತೆ. ಅಂಡ್ ಇಂಡೆಕ್ಸ್, ಇಟ್ ಕಂಟೈನ್ಸ್ ಇನ್ಫಾರ್ಮೇಶನ್ ನೆಸೆಸರಿ ಫಾರ್ ಲೊಕೇಟಿಂಗ್ ಇನ್ಫಾರ್ಮೇಶನ್ ಇನ್ ಗಿವೆನ್ ಸ್ಪೆಸಿಫಿಕ್ ಐಟಮ್ or a type of resource. They help to locate information in periodicals, anthologies, newspapers, etc. And concordance and quotations dictionaries are specific types of index. Index ಅಂತಂತಂದ್ರೆ ಪೇಜ್ ಅಲ್ಲಿ ನಿಮ್ಗೆ ಬಿಗಿನಿಂಗ್ ಅಲ್ಲಿ ಕಂಟೆಂಟ್ ಅಲ್ಲಿ ಬಂದ್ಬಿಡುತ್ತೆ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಪೇಜ್ ಒನ್ ಅಲ್ಲೇ ನಿಮ್ಗೆಲ್ಲ ಸಿಗ್ಬಿಡುತ್ತೆ. ಇಫ್ ಯು ಗೋ ಟು ದ ಲೈಬ್ರರಿ ಆಲ್ಸೋ ಇನ್ ದ ಬಿಗಿನಿಂಗ್ ಡೇಸ್ ಲೈಕ್ ಬಿಫೋರ್ ಟೆಕ್ನಾಲಜಿ ಬರೋಕಿನ ಮುಂಚೆ ನೀವು ಇಂಡೆಕ್ಸ್ ಅಂತ ಹೋದ್ರಿ ಅಂತಂತಂದ್ರೆ ಯಾವ ಬುಕ್ ಯಾವ ಆಥರು ಯಾವ ಲೈನ್ ನಲ್ಲಿ ಎಲ್ಲಿ ಅದನ್ನ ನಿಮ್ಗೆ ಸಿಗಬಹುದು ಅಂತ ಹೇಳ್ಬಿಟ್ಟು ಪೂರಾ ಇನ್ಫಾರ್ಮೇಶನ್ ಇರುತ್ತೆ. ಸೊ ಇಟ್ ಕಂಟೈನ್ಸ್ ನೆಸೆಸರಿ ಇನ್ಫಾರ್ಮೇಶನ್ ಇನ್ ಎ ಗಿವನ್ ಸ್ಪೆಸಿಫಿಕ್ ಐಟಮ್ ಆರ್ ಟೈಪ್ ಆಫ್ ರಿಸೋರ್ಸಸ್. ಸೊ ಈ ಒಂದು ಇನ್ಫಾರ್ಮೇಶನ್ ಇಂಡೆಕ್ಸ್ ಎಷ್ಟು ಈಸಿಯಾಗಿ ಹೆಲ್ಪ್ ಆಗುತ್ತೆ ಅಂತಂದ್ರೆ ಇಟ್ ಗಿವ್ಸ್ ದ ಇನ್ಫಾರ್ಮೇಶನ್ ಅಂಡ್ ಇಟ್ ಹೆಲ್ಪ್ಸ್ us to locate the periodicals and anthologies, all those newspaper details, everything will be given in the index. There are different types of index or specific types of index. Okay, so these are the reference, a few kinds of reference books. Now we look towards the research papers. There are so many educational research papers are there. So ನಿಮಗೆ ಎಜುಕೇಶನ್ ಸಂಬಂಧಪಟ್ಟಂತ ಎಜುಕೇಶನ್ ಆಫ್ ಸೈನ್ಸ್, ಎಜುಕೇಶನ್ ಆಫ್ ಫಿಲಾಸಫಿ, ಎಜುಕೇಶನ್ ಆಫ್ ಸೋಶಿಯಾಲಜಿ, educational research papers. So many informations are there, so many research papers are there. If you go to the website you will come to know. So here I have taken few educational research papers where you can pen down in your journal or the this one record book for your this one information communication technology activity. So development of critical thinking as the primary goal of the educational process. This is one research paper, evolution of approach to education throughout history and education modern technologies, virtual reality, word and education, then overview of the main modern approaches to the education. These are the research papers. ಸೊ ಈಚ್ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರಿ ಅಂತಂತಂದ್ರೆ ಈ ಒಂದು ರಿಸರ್ಚ್ಗೆ ಅಂದ್ರೆ ಈ ಒಂದು ಟೈಟಲ್ ಮೇಲೆ ಯಾರು ಬರೆದಿದ್ದಾರೆ, ಯಾರು ಸಂಶೋಧನೆ ಮಾಡಿದ್ದಾರೆ, ಇದ್ರ ಬಗ್ಗೆ ಅವ್ರದ್ದು ಏನೇನ್ ಮಾಹಿತಿ ಕೊಟ್ಟಿದ್ದಾರೆ, ಇದ್ರದ್ದು ಗುರಿ ಉದ್ದೇಶಗಳು ಏನಿದಾವೆ ಮತ್ತು ಇದಕ್ಕೆ ಕನ್ಕ್ಲೂಷನ್ ಏನು ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ದೆನ್ ಎಜುಕೇಶನ್ ಅಂಡ್ ಜೆಂಡರ್, ಶಿಕ್ಷಣ ಮತ್ತು ಇದು ಇನ್ನು ಲೈಕ್ ಸೇಮ್ ಸೆಕ್ಸ್ ಸ್ಕೂಲ್ ಅಂಡ್ ದೇರ್ ಕಂಪ್ಯಾರಿಸನ್ ಟು ದ ಮಿಕ್ಸ್ಡ್ ಸೆಕ್ಸ್ ಒನ್ಸ್, ಥಿಯರಿಟಿಕಲ್ ಎಜುಕೇಶನ್ ವರ್ಸಸ್ ಪ್ರಾಕ್ಟಿಕಲ್ ಎಜುಕೇಶನ್, what is considered basic education in different countries and why, preschool education, knowledge or social skills. Even a few educational research papers that I have taken over here. And shall the development of emotional intelligence be one of the goals of modern education? ಇವೆಲ್ಲವನ್ನು ನೀವು ರಿಸರ್ಚ್ ಇಲ್ಲಿ ನಾನು ಕೊಟ್ಟಂತ ನೀವು ಟೈಟಲ್ ಮೇಲೆ ಇದಕ್ಕೆ ವೆಬ್ಸೈಟಿಗೆ ಹೋಗಿ ನೀವು ಇದನ್ನ ಟೈಟಲ್ ಹಾಕಿ ಚೆಕ್ ಮಾಡಿದ್ರಿ ಅಂತಂತಂದ್ರೆ ಈ ಒಂದು ಸಂಶೋಧನೆ ಲೇಖನಗಳು ಬರೆದಂತ ವ್ಯಕ್ತಿ ಯಾರು ಮತ್ತು ಯಾವ ಯೂನಿವರ್ಸಿಟಿದವರು ಎಲ್ಲ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. Education and socialization of mentally challenged people, similarities, differences, inclusive classes. How do people in such classes perform in comparison with non-inclusive ones? So with this, my dear students, I conclude over here. Write it in your journal and record book neatly, cleanly, and systematically. Have a good day. Stay safe and stay healthy.